ಶ್ರೀಮತೆ ಶಂಕರಾರ್ಯಾಯ ಧೀಮತೆ ಅದ್ಭುತಶಕ್ತಯೇ ನಮೋಸ್ತ್ವದ್ವೈತ ಸಿದ್ಧಾಂತ ಸ್ಥಾಪನೋಪಾತ್ತಮೂರ್ತಯೇ ವಕ್ತಾರಮಾಸಾದ್ಯಯಮೇವ ನಿತ್ಯಾ ಸರಸ್ವತೀ ಸ್ವಾರ್ಥಸಮನ್ವಿತಾಸೀತ್ ನಿರಸ್ತದುಸ್ತರ್ಕಕಲಂಕಪಂಕಾ ನಮಾಮಿ ತಂ ಶಂಕರಮರ್ಚಿತಾಂಘ್ರಿಂ. ಭಗವತ್ಪಾದ ಶಂಕರರು ಅದ್ವೈತ ಸಿದ್ಧಾಂತವನ್ನು ಲೋಕಕ್ಕೆ ತಿಳಿಸುವುದಕ್ಕೋಸ್ಕರ ಅವತರಿಸಿದಂತಹ ಮಹಾನುಭಾವರು. ಅದ್ವೈತ ಸಿದ್ಧಾಂತವೆಂಬುದು ಶಂಕರರು ಕಂಡುಹಿಡಿದಿದ್ದು ಅಂತ ಯಾರೂ ಭಾವಿಸಬಾರದು. ಇದು ಉಪನಿಷತ್ತುಗಳಲ್ಲಿ ಅನಾದಿ ಕಾಲದಿಂದಲೂ ಪ್ರತಿಪಾದಿತವಾದದ್ದೇಯ. ಭಗವದ್ಗೀತೆಯಲ್ಲಿ ಭಗವಂತನಿಂದಲೂ ಉಪದಿಷ್ಟವಾದದ್ದೇಯ. ಬ್ರಹ್ಮಸೂತ್ರಗಳಲ್ಲಿ ವೇದವ್ಯಾಸರು ಇದನ್ನೇ ಹೇಳಿರ್ತಕ್ಕಂಥದ್ದು. ಆದರೆ ಭಗವತ್ಪಾದರ ಅವತಾರಕ್ಕೆ ಹಿಂದೆ ಈ ಅದ್ವೈತ ಸಿದ್ಧಾಂತವನ್ನು ಜನರಿಗೆ ಸರಿಯಾಗಿ ಅರ್ಥ ಮಾಡಿಸ್ತಕ್ಕವರು ಯಾರೂ ಇರಲಿಲ್ಲ. ತದ್ವ್ಯತಿರಿಕ್ತವಾದಂತಹ ಅನೇಕವಾದ ಮತಗಳು ತಲೆದೋರಿದವು. ಯಾಕೆ ಅಂತಂದರೆ ಉಪನಿಷತ್ತುಗಳಲ್ಲಿ ಆ ದ್ವೈತ ಸಿದ್ಧಾಂತಗಳನ್ನು ಹೇಳುವವರಿಗೂ ಅಲ್ಲಲ್ಲಿ ಒಂದೊಂದು ವಾಕ್ಯಗಳು ಸಿಗ್ತಾ ಇದ್ದು, ಅಸದ್ವಾದವನ್ನು ಹೇಳ್ತಕ್ಕಂಥ ನಾಸ್ತಿಕರಿಗೂ ಕೂಡ ಅಸದ್ವಾ ಇದಮಗ್ರ ಆಸೀತ್ ಎಂಬ ಒಂದು ವಾಕ್ಯ ಸಿಕ್ತು. ಯದ್ಯಪಿ ಅವರಿಗೆ ವೇದ ಪ್ರಮಾಣ ಅಲ್ಲದಿದ್ದರೂ ವೇದ ಪ್ರಮಾಣ ಅಂತ ಹೇಳುವವರ ಕೈಯಲ್ಲಿ ತಮ್ಮ ವಾದವನ್ನು ಒಪ್ಪಿಸುವುದಕ್ಕಾಗಿ, ಒಪ್ಪುವಂತೆ ಮಾಡುವುದಕ್ಕಾಗಿ ಅಂತಹ ವಾಕ್ಯಗಳನ್ನು ಹುಡುಕಿ ಇಟ್ಟುಕೊಂಡಿದ್ದರು. ನೋಡಿ, ಈ ಅಸದ್ವಾದವು ನಿಮ್ಮ ವೇದ ಪ್ರತಿಪಾದಿತವೇಯ ಅಂತ ಹೇಳಿ. ಈ ರೀತಿಯಾಗಿ ಯಾವುದೋ ಒಂದು ವಾಕ್ಯವನ್ನಿಟ್ಟುಕೊಂಡು ಅತ್ಯಂತ ದುರ್ಬಲವಾದ ಯುಕ್ತಿಗಳನ್ನಿಟ್ಟುಕೊಂಡು ಅದ್ವೈತ ವಿರುದ್ಧವಾದಂತಹ ವಾದಗಳು ಭಗವತ್ಪಾದರ ಅವತಾರಕ್ಕೆ ಮುನ್ನ ಬಹಳವಾಗಿ ಪ್ರಚಾರದಲ್ಲಿದ್ದವು. ಅವರೆಲ್ಲವರನ್ನೂ ಸರಿಯಾದ ಮಾರ್ಗದಲ್ಲಿಗೆ ತರುವುದಕ್ಕಾಗಿ ಜನಗಳಿಗೆ ವಾಸ್ತವವಾದಂತಹ ಉಪನಿಷತ್ ಪ್ರತಿಪಾದಿತವಾದ ಸಿದ್ಧಾಂತವನ್ನು ತಿಳಿಸುವುದಕ್ಕಾಗಿ ಭಗವತ್ಪಾದರು ಅವತರಿಸಿದರು. ಅದು ಭಗವತ್ಪಾದರ ಮಾತುಗಳಲ್ಲೇ ನಮಗೆ ಗೊತ್ತಾಗುತ್ತೆ. ಏವಂ ವಾಕ್ಯಾಭಾಸ ಯುಕ್ತ್ಯಾಭಾಸ ಅವಷ್ಟಂಭಾ ಪೂರ್ವಪಕ್ಷಿಣ ಇಹ ಉತ್ತಿಷ್ಠಂತೆ ಅಂತಂದರು. ಇಲ್ಲಿ ಬರತಕ್ಕಂತಹ ಪೂರ್ವಪಕ್ಷಿಗಳೆಲ್ಲರೂ ಯಾವುದೋ ಒಂದು ಮೂಲೆಯಲ್ಲಿರ್ತಕ್ಕಂತಹ ವಾಕ್ಯವನ್ನು ಅದರ ಸರಿಯಾದ ಅರ್ಥವನ್ನು ಗ್ರಹಿಸದೆ ಆಪಾತವಾದ ಅರ್ಥವನ್ನು ಗ್ರಹಿಸಿಕೊಂಡು
ಆ ವಾಕ್ಯವನ್ನು ತಗೊಂಡು ಅನ್ಯಾನ್ಯವಾದಂತಹ ಅರ್ಥವನ್ನು ಮಾಡತಕ್ಕಂಥವರಿಗೆ ಈಗ ಉತ್ತರವನ್ನು ಹೇಳಲಾಗುತ್ತದೆ ಅಂತ ಭಗವತ್ಪಾದರು ಹೇಳಿದರು. ಎಲ್ಲ ಶ್ರುತಿಗಳಿಗೂ ಏಕವಾಕ್ಯತೆಯಿಂದ ಅರ್ಥ ಹೇಳುವುದಾದರೆ ಅದ್ವೈತವೆಂಬುದು ಒಂದೇ ಉಪನಿಷತ್ ಪ್ರತಿಪಾದ್ಯ ಎಂಬುದನ್ನು ನಾವು ಹೇಳಬೇಕಾಗುತ್ತೆ ಹೊರತು ಬೇರೆ ಇನ್ಯಾವುದನ್ನೂ ಹೇಳೋದಕ್ಕಾಗುವುದಿಲ್ಲ ಅಂತ ಘಂಟಾಘೋಷವಾಗಿ ಹೇಳಿದರು. ಆದರೆ ಅದ್ವೈತವೇ ಶ್ರುತಿ ಪ್ರತಿಪಾದ್ಯವಾದರೆ ಅಲ್ಲಿ ಅನೇಕ ವಿಧವಾದಂತಹ ಆಕ್ಷೇಪಣೆಗಳು ಬರುತ್ತಲ್ಲ ಅಂತಂದರೆ ಆ ಆಕ್ಷೇಪಣೆಗಳು ಎಲ್ಲವುದಕ್ಕೂ ಭಗವತ್ಪಾದರು ಪರಿಹಾರ ಹೇಳಿದರು. ಒಂದು ಆಕ್ಷೇಪಣೆ ಏನು ಅಂತಂದರೆ, ನೀವು ಅದ್ವೈತ ಅಂತಂದರೆ ಕೇವಲ ಪರಬ್ರಹ್ಮವೆಂಬುದು ಒಂದೇ ಸತ್ಯ, ಇನ್ಯಾವುದೂ ಸತ್ಯ ಅಲ್ಲ ಅಂತ ಹೇಳ್ತಿದ್ದೀರಿ. ಹಾಗಾದರೆ ಈ ಲೋಕದಲ್ಲಿ ನಡೆಯತಕ್ಕಂತಹ ಇಷ್ಟೊಂದು ವ್ಯವಹಾರ ಇದೆಯಲ್ಲ, ಇದರ ಗತಿ ಏನು? ಈಗ ನೀವು ಗುರುಗಳು, ನಾವು ಶಿಷ್ಯರು, ನೀವು ನಮಗೆ ಉಪದೇಶ ಮಾಡ್ತಿದ್ದೀರಿ, ಇದು ಸತ್ಯವೋ ಸುಳ್ಳೋ ಅದು ಹೇಳಿ. ಬ್ರಹ್ಮಭಿನ್ನವಾದ ಎಲ್ಲವೂ ಮಿಥ್ಯಾ ಅಂತ ಹೇಳ್ತೀರಿ, ಆಗ ನೀವು ಹೇಳ್ತಿರುವುದು ನಾವು ಕೇಳ್ತಿರುವುದು ಎರಡೂ ಮಿಥ್ಯೆಯೇ? ಇಷ್ಟೊಂದು ಲೋಕವ್ಯವಹಾರ ನಡೀತಿರುವುದು ಎಲ್ಲವೂ ಮಿಥ್ಯೆಯೇ? ಹಾಗಾದರೆ ಇದಕ್ಕೆ ನೀವು ಉತ್ತರ ಹೇಳಬೇಕು. ಅದಕ್ಕೆ ಭಗವತ್ಪಾದರು ಹೇಳಿದರು, ಸರ್ವವ್ಯವಹಾರಾಣಮೇವ ಪ್ರಾಗ್ ಬ್ರಹ್ಮಾತ್ಮ ವಿಜ್ಞಾನಾತ್ ಸತ್ಯತ್ವೋಪಪತ್ತೇ. ನೋಡಿ, ಈ ಸತ್ಯ ಸತ್ಯ ಅಂತನ್ನುವುದು ಮೂರು ತರಹ ಇದೆ. ಒಂದು ತ್ರಿಕಾಲಾವಾಧ್ಯವಾದ ಸತ್ಯ, ಅದನ್ನು ಪರಮಾರ್ಥ ಸತ್ಯ ಅಂತ ಹೇಳುತ್ತೇವೆ. ಒಂದು ಬ್ರಹ್ಮಜ್ಞಾನ ಬರೋವರೆಗೂ ಸತ್ಯ, ಅದನ್ನು ವ್ಯಾವಹಾರಿಕ ಸತ್ಯ ಅಂತ ಹೇಳ್ತೇವೆ. ಒಂದು ಕೇವಲ ನೋಡುವಾಗ ಮಾತ್ರ ಇದ್ದಂತೆ ಕಾಣುತ್ತದೆ, ಅದನ್ನು ಪ್ರಾತಿಭಾಸಿಕ ಸತ್ಯ ಅಂತ ಹೇಳುತ್ತೇವೆ. ಹೀಗೆ ಸತ್ಯ ಅಂತನ್ನುವುದು ಮೂರು ತರಹ ಇದೆ. ಈ ಜಗತ್ತಿಗೆ ನಾವು ವ್ಯಾವಹಾರಿಕ ಸತ್ಯ ಅಂತ ಹೇಳ್ತೇವೆ. ಬ್ರಹ್ಮಜ್ಞಾನ ಬರೋವರೆಗೂ ಇದೆಲ್ಲವೂ ಸತ್ಯವೇ. ಬ್ರಹ್ಮಜ್ಞಾನ ಬಂದ ಮೇಲೆ ಇರತಕ್ಕಂಥದ್ದು ಬ್ರಹ್ಮ ಒಂದೇ, ಇನ್ಯಾವುದಕ್ಕೂ ಅಸ್ತಿತ್ವ ಇರುವುದಿಲ್ಲ. ಅದ್ವೈತ ಸಿದ್ಧಾಂತವನ್ನು ಆಕ್ಷೇಪಣೆ ಮಾಡತಕ್ಕಂಥವರು ಭಗವತ್ಪಾದರು ಹೇಳಿರತಕ್ಕಂತಹ ಈ ಒಂದು ಸಮಾಧಾನವನ್ನು ಸರ್ವಥೇಪಿ ಮನಸ್ಸಿಗೆ ತಗೊಳ್ಳೋದಿಲ್ಲ. ಇದನ್ನು ಮನಸ್ಸಿಗೆ ತಗೊಳ್ಳದೆ ಅದ್ವೈತ ಸಿದ್ಧಾಂತವನ್ನು ಆಕ್ಷೇಪಣೆ ಮಾಡ್ತಾರೆ. ಓ, ಹಾಗಾದ್ರೆ ಅದ್ವೈತ ಎಲ್ಲ ಹೋಯ್ತು, ಅದು ಹೋಯ್ತು, ಇದು ಹೋಯ್ತು. ಯಾವುದೂ ಹೋಗಿಲ್ಲ. ನಾವು ಕರ್ಮಕ್ಕೆ ಪ್ರಾಮಾಣ್ಯವಿಲ್ಲ ಅಂತ ನಾವು ಹೇಳಲಿಲ್ಲ. ಹಾಗಾದರೆ ಅದ್ವೈತ ಬಂದ ಕರ್ಮ ಎಲ್ಲ ಬಿಡಬೇಕೇ ಅಂತ. ಅದ್ವೈತ ಸಾಕ್ಷಾತ್ಕಾರ ಬಂದವನಿಗೆ ಬಿಡಬೇಕು ಅಂತ ನಾವು ಹೇಳಬೇಕಾಗಿಲ್ಲ, ತಾನಾಗೆ ಬಿಟ್ಟು ಹೋಗುತ್ತೆ. ಆದರೆ ಅದ್ವೈತ ಸಾಕ್ಷಾತ್ಕಾರ ಬರೋವರೆಗೆ ಕರ್ಮಾಚರಣೆಯನ್ನು ಮಾಡಲೇಬೇಕು ಅಂತ ನಾವು ಹೇಳ್ತಾನೆ ಇದ್ದೀವಿ. ನೀವು ಅದ್ವೈತ ಅಂತ ಹೇಳ್ಬಿಟ್ರೆ ಕರ್ಮಶಾಸ್ತ್ರಕ್ಕೆಲ್ಲ ವೈಯರ್ಥ್ಯ ಬಂದ್ಬಿಡುತ್ತೆ, ಉಪಾಸನಾ ಶಾಸ್ತ್ರವೆಲ್ಲ ವ್ಯರ್ಥವಾಗುತ್ತೆ ಅಂತ ಕೂಗಾಡಬೇಕಾದ ಅಗತ್ಯವಿಲ್ಲ. ಇದು ಎಲ್ಲವುದಕ್ಕೂ ಪ್ರಾಮಾಣ್ಯವಿದ್ದೇ ಇದೆ. ಅದ್ವೈತ ಸಿದ್ಧಾಂತವೆಂಬುದನ್ನು ಸರಿಯಾಗಿ ಗ್ರಹಿಸಬೇಕು.